ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ತುಂಬಾ ಸ್ಪೆಷಲ್ ಆಗಿದೆ. ಯಾಕೆ ಅಂತಂದರೆ, ಸಾಯಿ ಸಚ್ಚರಿತೆ, ಸಾಯಿ ಭಕ್ತಿಯ ಜೀವನದಲ್ಲಿ ಯಾವ ರೀತಿ ಮಾನಸಿಕ ಶಾಂತಿ, ನೆಮ್ಮದಿಯನ್ನು ತಂದಿದೆ, ಹಾಗೂ ಬಾಬಾರವರ ಊದಿ ಅಳಿಯನ ಜೀವನದಲ್ಲಿ ಮಾಡಿರ್ತಕ್ಕಂಥ ಮಿರಾಕಲ್ ಏನು, ಅವರ ಮಗಳನ್ನು ಕಳ್ಕೊಳೋದಕ್ಕೆ ಕಾರಣ ಏನು, ಇಲ್ಲಿ ಏನಾಯಿತು, ಈ ಪವಾಡ ಯಾಕೆ, ಪವಾಡದಲ್ಲಿ ನೋವು ಯಾಕೆ, ಯಾಕೆ ಕಳ್ಕೊಂಡ್ರು, ಏನನ್ನ ಪಡ್ಕೊಂಡ್ರು ಅನ್ನೋದೇ ಇವತ್ತಿಂದು ಸ್ಪೆಷಲ್ ಆಗಿರೋ, ಡಿಫ್ರೆಂಟ್ ಆಗಿರೋ ಸಾಯಿ ಪವಾಡ ಅಂತ ಅನ್ಬಹುದು. ಕೇಳಿ, ಕೆಲವೊಂದು ಸಂದರ್ಭದಲ್ಲಿ ಒಂದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದನ್ನು ಕಳ್ಕೊಬೇಕಾಗುತ್ತೆ. ಕಾರಣಗಳು ನಮಗೆ ಗೊತ್ತಿರೋದಿಲ್ಲ, ಆದರೆ ನಿಯತಿನ ಕೆಲವೊಂದು ಸಲ ಮೀರೋದಕ್ಕಾಗೋದಿಲ್ಲ. ಆದರೆ ಏನೇ ಆದ್ರೂ ಆ ಭಕ್ತೆ ಬಾಬರವ್ರ ಮೇಲೆ ಇಟ್ಟಿರೋ ನಂಬಿಕೆನ ಯಾರು ಸಹಿತ ಅಳಿಸೋದಕ್ಕಾಗೋದಿಲ್ಲ ಅಂತ ಶುದ್ಧವಾದ ನಂಬಿಕೆ ಅದು. ಏನೇ ಆದರೂ ಸರಿ, ಯಾರನ್ನೇ ಏನನ್ನೇ ಕಳ್ಕೊಂಡ್ರು ನಾನು ಬಾಬರವ್ರ ಮೇಲೆ ನಂಬಿಕೆನ ನಾನು ಕಳ್ಕೊಳೋದಿಲ್ಲ. ನಾನು ಇವತ್ತು ಏನಾದರೂ ನಮಗೆ ಒಳ್ಳೇದಾಗ್ತಿದೆ ಅಂದರೆ ಅದು ಬಾಬರವರಿಂದನೇ, ಸಾಯಿ ಸಚ್ಚರಿತೆಯಿಂದನೇ ಅಂತ ಅವರು ಎಷ್ಟು ಮುಗ್ಧವಾಗಿ, ಎಷ್ಟು ಪ್ರೀತಿಯಿಂದ ಹೇಳಿದ್ದಾರೆ ಅಂದರೆ ಅದನ್ನು ಕೇಳೋದಕ್ಕೇ ನನಗೆ ಖುಷಿನೂ ಆಯಿತು, ಕಣ್ಣಲ್ಲಿ ನೀರೂ ಬಂತು. ಅಂಥ ಒಂದು ಸಾಯಿ ಪವಾಡ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ಬನ್ನಿ, ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಪವಾಡವನ್ನು ಪ್ರಾರಂಭಿಸೋಣ. ಈಗ ನಿಮ್ಮ ಅನುಭವನ ಹಂಚ್ಕೊಳ್ತಿದ್ದೀರಾ? ಹಂಚ್ಕೊಳಕತ್ತೇನೆ. ಹೇಳ್ರಿ ಅಮ್ಮ, ನಿಮ್ದು ಯಾವ ಊರು, ನಿಮ್ ಹೆಸರೇನು, ಏನ್ ಪವಾಡ ಆಯ್ತು ಎಲ್ಲ ಹಂಚ್ಕೊಳ್ಳಿ. ನಾನು ಎಲ್ಲೇ ಹಿರೇಮಠ, ರಾಣಿಬೆನ್ನೂರು. ಆಮೇಲೆ ನಮ್ಮ ಅಳಿಯ ಅಕ್ಕನ ಮಗಳ ಮಾಡಿದ್ವಿ, ಅಳಿಯಾಗ ಅಣ್ಣನ ಮಗಗ ಅಕ್ಕನ ಮಗಳು ಮಾಡಿದ್ವಿ. ಅವರು ಅವನಿಗೆ ಹಾರ್ಟ್ ಸಮಸ್ಯೆ, ದಾವಣಗೆರೆಯಲ್ಲಿ ತೋರಿಸಿದ್ವಿ. ಹಾರ್ಟ್ ಸ್ಟೆಂಟ್ ಹಾಕಿದ್ರು 2023 ಸ್ಟೆಂಟ್ ಹಾಕಿದ್ರು, ಆರಾಮಿದ್ದ. ಆಮೇಲೆ ಮತ್ತೊಂದ್ ಸ್ವಲ್ಪ ನೋವು ಬಂತು, ತೋರ್ಸಕ್ ಹೋದ್ವಿ. ಅವಾಗ ಡಯಾಲಿಸಿಸ್ ಮಾಡ್ಬೇಕು ಅಂದ್ರ ಅವನಿಗೆ. ಅಯ್ಯೋ, ಡಯಾಲಿಸಿಸ್ ಮಾಡಕ್ ಹತ್ತಿದ್ರ ಬರೀ ಅದನ್ನೇ ಇದು ಮಾಡ್ತಾರ ಅಂತ ನಮ್ಮ ಮಗಳು ಮನ್ಸಿಗೆ ಇದು ಮಾಡ್ಕೊಂಡ್ಬಿಟ್ರು. ನೋವು ಮಾಡ್ಕೊಂಡು 2023 ಮೊನ್ನೆ 2025 ನವೆಂಬರ್ 20ಕ್ಕ ತೀರ್ಕೊಂಡ ಬಿಟ್ಲಕ್ಕೆ, ಮಾನಸಿಕ ಮಾಡ್ಕೊಂಡು. ಮಗಳು ತೀರ್ಕೊಂಡ್ರ? ಮಗಳು ತೀರ್ಕೊಂಡ್ರು. ಅಳಿಯ ಗಂಡಿಗೆ ಹೆಂಗ ಆಯ್ತಲ್ಲ ಅಂತ ಅದು ಇದನ್ ಮಾಡ್ಬೇಕಲ್ಲ, ಡಯಾಲಿಸಿಸ್ ಅದು. ಏನಾಗಿತ್ತು ಮಗಳಿಗೆ? ಏನೆಲ್ಲ ಆಕಿ ಸುಮ್ ಹಲ್ ಕೀಳ್ತಿದ್ಲು. ಆ ಹಲ್ಲು ಕೀಳ್ಸಿ ಊಟ ಸರಿ ಹೋಗ್ತಿರ್ಲಿಲ್ಲ. ಅದ್ರೊಳಗ ಇದೊಂದು ಮಾನಸಿಕ ಮಾಡ್ಕೊಂಡ್ಬಿಟ್ಲು, ಗಂಡಿಗೆ ಹೆಂಗ ಆಯ್ತಲ್ಲ ಅಂತ. ನಾವು ಸಾಯಿರಾಮ ಬೇಡ್ಕೊಂಡು, ಸಾಯಿಬಾಬಾ ನಡ್ಕೊಂಡು ಗುಡಿಗೆ ಹೋಗೋದು, ಗುರುವಾರಕ್ಕೊಮ್ಮೆ ಬೇಡ್ಕೊಳ್ಳೋದು ಮಾಡಿದ್ವಿ. ಸ್ವಲ್ಪ ಸಾಯಿಬಾಬಾ ನಮ್ಗೆ ಆರಾಮ್ ಮಾಡಿದ. 100% ನಮ್ಮ ಅಳಿಯ ಆರಾಮಾಯ್ತು. ಡಯಾಲಿಸಿಸ್ ಮಾಡಿಸ್ಲಿಲ್ಲ. ಡಯಾಲಿಸಿಸ್ ಮಾಡ್ರಿ ಅಂದಿದ್ರು ಡಾಕ್ಟರ್, ನಾವ್ ಮಾಡಿಸ್ಲಿಲ್ಲ, ಬಿಟ್ಬಿಟ್ವಿ. ಆಕೆ ಅದನ್ನೇ ಮಾಡಿಸ್ಬೇಕು ಅದನ್ನ ಮಾಡ್ಸಕ್ ಬಿಡಂಗಿಲ್ಲ ಅಂತ ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ಬಿಟ್ರು. ಅವನು ಆರಾಮಾದ, ಆಕಿ ಹಿಂಗಾಯ್ಬಿಡ್ತು. ನಮಗ್ ಸಾಯಿಬಾಬಾ 100% ನಮ್ಮ ಅಳಿಯನ್ನ ಆರಾಮ್ ಮಾಡ್ಯಾರಪ್ಪ. ಈಗ ಯಾರಿಗೂ ಇಲ್ಲ, ಡಯಾಲಿಸಿಸ್ ಇಲ್ಲ, ಏನೆಲ್ಲ ಆರಾಮದಾನ. ಆದ್ರ ಮಗಳು ಅಂತ ಹೋಗ್ಬಿಡ್ತು ಇಷ್ಟೇ. ಅವ್ರು ಮತ್ತೆ ಇನ್ನೊಂದು ರೂಪ ಪಡ್ಕೊಂಡು ನಿಮ್ ಹತ್ರ ಯಾವ್ದಾದ್ರು ರೀತಿ ಬರ್ತಾರೆ, ಆಯ್ತಾ? ಬಾಬಾರ್ ನಮಗೆ 100% ಆರಾಮ್ ಮಾಡ್ಯಾರಪ್ಪ. ಅಳಿಯನ್ನ ಅಡ್ಡಾಡ್ತಾನ, ಓಡಾಡ್ತಾನ. ಇನ್ನೇನ ಅವ್ನ ಹಿಂಗ ಆರಾಮ್ ಇಡ್ಲಪ್ಪ ದೇವ್ರಿ ಅಂತ ಬೇಡ್ಕೊಂಡವಿ. ಬಾಬಾ ಆರಾಮ್ ಮಾಡ್ಯಾರ. ಅವ್ರಿಗೆ ನಡ್ಕೊಳಕತ್ತಿಂದ ನಮ್ಗೆ ಬಾಳ ಒಳ್ಳೇದಾಗೈತಿ. ಅದ್ನೇ ಬೇಡ್ಕೊತೀವಿ, ಆರಾಮ್ ಹಿಂಗ ಇಡ್ಲಪ್ಪ ಬಾಬಾ, ನಾವ್ ಹಿರೇಮಠ ನಿನ್ ಸೇವೆ ಮಾಡ್ತೇವಿ ಅಂತ. ನಮಗೆ ಪವಾಡ್ಗಳು ಅದೇ. ಅದು ಡಯಾಲಿಸಿಸ್ ಮಾಡ್ಬೇಕು ಅಂದ್ರಲ್ಲ ಡಾಕ್ಟ್ರು, ಇದು ಮಾಡಿಸ್ಲಿಲ್ಲ, ಅದ್ರ ಮೇಲೆ ಆರಾಮ್ ಆದ್ನಲ್ಲ. ಬಾಬಾನ್ ಬೇಡ್ಕೊಂಡದಕ್ಕೆ ಆರಾಮ್ ಆದ್ರಲ್ಲ. ಉದಿ ಹಾಕಿ ನೀರ್ ಕುಡ್ಸೋದು, ಉದಿ ತಿಂದು ಇದು ಮಾಡೋದು, ಇದ್ರಲ್ಲಿ ಆರಾಮ್ ಆದ್ರಲ್ಲ. ಇದ ಒಂದ್ ದೊಡ್ಡ ಪವಾಡ ಆಗೈತೆ ನನಗೆ. ನಾನು ಸಾಯೋವರೆಗೂನು ನಾನು ಬಾಬಾರ್ನ ಪೂಜೆ ಮಾಡಿ ಅವ್ರ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಬೇಡ್ಕೊಂತ ಇದ್ದೇನೆ. ನಾ ಏನ್ ಅನ್ಕೊಂಡ್ರು ಆರಾಮಾಗೈತಿ. ನನಗೀಗ 67 ವರ್ಷ ಆದ್ರೂ ನನಗೆ ಬಾಬಾ ಹೆಂಗ್ ಹೇಳ್ತಾರ ಹಂಗ ಮಾಡ್ಕೊಂತ ಮುಂದಕ್ಕೆ ನಾನು ಏನೂ ಇಲ್ಲ, ಯಾವ ಇದು ಇಲ್ಲ ನನಗೆ. BP, ಶುಗರು, ನನಗೆ ಆರಾಮ ಇದ್ದಿದ್ದೇನೆ. ನನಗೆ ಅದೇ ಒಂದು ಸಂತೋಷ ಆಗಿದೆ. ನಾ ಹೆಂಗ್ ಬೇಡ್ಕೊಂತೀವಿ ಹಂಗೆ ಬಾಬಾ ನಡ್ಕೊಂಡಿದಾರ, ನಮ್ಗೆ ಪವಾಡ ಕೊಟ್ಟಿದಾರ. ನನಗೆ ಯಾವಾಗ ಹೆಸರಾಗ್ತದೆ, ಓ ಸಾಯಿ 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 ಅನ್ಕೊಂತ ಇರ್ರಿ ಅಂದಾರಲ್ಲ ಬಾಬಾರು,
ನಾನು ಏನ್ ರಾತ್ರಿ 1 ಗಂಟೆ 2:30 ಆದ್ರೆ ಸಾಯಿಬಾಬಾ ಸಾಯಿಬಾಬಾ ಸಾಯಿ ಸ್ವಚರಿತೆ ಓದ್ತೇನೆ. ಸ್ವಚರಿತೆ ಓದೋದಂದ್ರೆ ದಿನಾನು ಒಂದ್ 4 ಸಾಲ ಆದ್ರೂ ಓದ್ತೇನೆ, ಬಿಡಲ್ಲ. ಎಷ್ಟೊತ್ತರ ಆಗ್ಲಿ ಒಟ್ಟು ಚರಿತ್ರೆ ಓದೋದ್ರಿಂದ ದೊಡ್ಡ ಪವಾಡ ಆಯ್ತು. ಅದು ಬಹಳ ಅದನ್ನ ಹೇಳ್ಕೊಂಡ್ರೆ ನಾನು ಎಷ್ಟು ಹೇಳಿದ್ರು ಸುಳ್ಳೆ. ಖಂಡಿತ ಹೇಳಿ. ಯಾಕೆಂತಂದ್ರೆ ತುಂಬಾ ಜನರಿಗೆ ಸಾಯಿಬಾಬಾರವ್ರ ಸಚ್ಚರಿತೆ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮೂಲಕ ಇವತ್ತು ಬಾಬಾ ಸಚ್ಚರಿತೆ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತಂದ್ರೆ ತಪ್ಪೇನು ಇಲ್ಲ. ಏನೇನಾಗಿದೆ, ಯಾವ ರೀತಿ ಬದಲಾವಣೆ ಆಗಿದೆ, ಏನ್ ನಿಮ್ಗೆ ಉತ್ತರ ಸಿಕ್ಕಿದೆ, ಪರಿಹಾರ ಏನಾಗಿದೆ, ಪವಾಡ ಏನಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ನನಗ್ ಪವಾಡ ಏನಾಗಿದೆ ಅಂದ್ರೆ ನಾನ್ ಬಾಳ ಸಿಟ್ಟು ಮಾಡ್ಕೊತಿದ್ದೆ. ಯಾರ ಮಾತಾಡ್ತಿದ್ರು ಏನಾದ್ರು ಬಾಳ ಸಿಟ್ಟಿತ್ತು ನನಗೆ. ಮೇಷರಾಶಿಯವರು ಮೂಗಿನ ತುದಿ ಮೇಲೆ ಸಿಟ್ಟು ಅಷ್ಟಿತ್ತು ನನಗೆ. ಬಾಬಾವ್ರ ಚರಿತ್ರೆ, ಅದು ಸಾಯಿ ಸಚ್ಚರಿತ್ರೆ ಓದೋದ್ರಿಂದ ನನಗೆ ಬಹಳ ಮನಸ್ಸಿಗೆ ಶಾಂತಿ ಆಗಿದೆ. ಬಹಳ ಶಾಂತಿಯಿಂದ ಇದ್ದೇನೆ. ಈಗ ಯಾರಿಗ ಏನು ಅನ್ನೋದಿಲ್ಲ. ಏನ್ ಮಾತಾಡಿದ್ರು ಸುಮ್ಮನೆ ಇರ್ತೇನೆ. ಸುಮ್ಮನೆ ಕುಂತೆ ಅಂದ್ರೆ ಒಂದ್ 4 ಸಾಲ ಆದ್ರೂ ಸ್ವಚರಿತ್ರೆ ಓದ್ತಾ ಕುಂದಿರ್ತೀನಿ. ಅಷ್ಟು ಪವರ್ ಐತದು ಸ್ವಚರಿತ್ರೆ ಓದೋದ್ರಿಂದ. ಅದು 1 ವಾರದಲ್ಲಿ ಓದಿ ಮುಗಿಸಿದ್ರಂತರೂ ಖಂಡಿತ ಪವಾಡನ ಆಗ್ತದ. ಅದು 1 ವಾರದಾಗ 7 ದಿನದಲ್ಲಿ ಅದು ಬುಕ್ ಓದಿ ಮುಗಿಸ್ಬೇಕು. ಅಷ್ಟು ಪವಾಡ ಐತಿ. ಅದು ನಿಜ, ಬಹಳ ಸತ್ಯ. ಅದನ್ನು ಮಾಡಿ ನೋಡಿದೆ, ಓದಿದೆ. ಆದ್ರೂ 1 ವಾರ 7 ಆಗ್ತಿದ್ದಂಗನ ಇನ್ನೂ 1 ಅಧ್ಯಾಯ 2 ಅಧ್ಯಾಯ ಓದ ಬಿಡ್ತು. ಎಷ್ಟು ಹಗಲಿ ರಾತ್ರಿ ಓದಿದೆ. ಆದ್ರೂ ಬಾಬಾ ಹೇಳ್ತಾ ಇದಾರೆ, ಖಂಡಿತ ನಿನಗೆ ನಿನಗ್ ಬಾಬಾರ್ದು ನಾನು ಕೈ ಹಿಡಿದನಿ ಬಿಟ್ಟಿಲ್ಲ, ಏನಾದ್ರೂ ನಾ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದಾರೆ ನನಗೆ. ಯಾವ ರೀತಿ? ಈ ಸಾಯಿ ಸಂದೇಶ ಬರ್ತದಲ್ಲ, ಸಾಯಿ ಸಂದೇಶದಲ್ಲಿ ಹೇಳ್ತಾ ಇದೆ. ಯಾವಾಗಾದ್ರೂ ನಂಬ್ತಿದ್ದೀರಿ? 100% ನಂಬಿದೆ. ಭಾರಿ ಪವರ್ಫುಲ್ ಐತದು. ನಂಬೇಕದು. ನಂಬಿದವರಿಗೆ, ಅದನ್ನ ಓದಿದವರಿಗೆ ಅದು ಗೊತ್ತಾಗ್ತದೆ. ಹೇಳೋದ್ರಿಂದ ಇನ್ನು ಕಡಿಮೆ ಆದ್ರೂ ಅದನ್ನ ಓದ್ಬೇಕು. ಸಾಯಿ ಸಚ್ಚರಿತ್ರೆ ಓದ್ಬೇಕು. ಗುರುವಾರ ಸಾಯಿ ಬಾಬಾ ಪೂಜಾ ದರ್ಶನ ಮಾಡೋದು, ಪೂಜೆ ಮಾಡೋದು ಮನೆಯಲ್ಲಿ. ನಮ್ದು ದಿನಾನು ಪೂಜೆ, ಗುರುವಾರ ಅಂತ ಅಲ್ಲ, ದಿನಾನು ಸಾಯಿಬಾಬಾ ಪೂಜೆ. ಎದ್ದ ತಕ್ಷಣ ನಾನು ಕೈಕೆಲ್ ಮುಖ ತಕೊಂಡು ಪೂಜೆ ಮಾಡಿ ದೀಪ ಕಡ್ಡಿ ಹಚ್ಚಿ ಚಾ ಕುಡಿಯೋದು. ಮೈ ತಕೊಳಕ್ ಆಗ್ಲಿಲ್ದ್ರು ಆ ಕೆಲ್ಸಕ್ ಹೋಗೋರಿಗೆ ಮೊದ್ಲು ಮಾಡ್ಕೊಡ್ತೇನಿ. ಮಾಡ್ಕೊಟ್ಟು ನಾನು ಎದ್ದಕ್ಕೆ ಮುಖ ತಕೊಂಡು ಒಟ್ಟು ದೀಪ ಹಚ್ಚಿ ಕಡ್ಡಿ ಹಚ್ಚಿ ಕೈ ಮುಗಿದು 4 ಗಂಟೆಕ 3 ಗಂಟೆಗೆ ಎಚ್ಚರ ಆದ್ರ ಒಂದ್ ಅಧ್ಯಾಯ ಓದಿ ಕರೆಯದ್ರೊಳಗ ಕಡೆಗೆ ಎಚ್ಚರ ಆಗ್ಲಿಲ್ಲ ಅಂದ್ರ 6 ಗಂಟೆ ಒಳಗನ ಒಟ್ಟು ಒಂದ್ ಹಾಳಿ 1 ಪೇಜ್ ಆದ್ರೂ ಓದ್ಬೇಕು. ನಾನು ಓದ್ತೇನೆ. ಅಷ್ಟು ಪವಾಡ, ಅಷ್ಟು ಎಬ್ಸ್ತಾರ ನಮ್ಮನ್ನ. ಅಷ್ಟು ದೌಡಿ 4-5 ಗಂಟೆಗೆ ನನಗೆ ಎಚ್ಚರನ ಬಾಬಾರು ಎಬ್ಸೇ ಬಿಡ್ತಾರ. ಧನ್ಯವಾದಗಳು ನೀವು ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಸ್ನೇಹಿತರೆ, ಈ ಸಾಯಿ ಭಕ್ತಿಯ ಅನುಭವ ತುಂಬಾನೇ ನೋವು ಕೊಡುತ್ತೆ ನಮಗೂ ಕೂಡ. ಯಾಕೆ ಅಂತಂದರೆ ಮಗಳನ್ನು ಕಳ್ಕೊಳ್ತಾರೆ, ಆದರೆ ಹಳೆಯ ಬದುಕ್ತಾರೆ. ಬಾಬರವರ ಕೃಪೆ ಅಂತೇಳಿ ಎಷ್ಟು ನಂಬಿದ್ದಾರೆ ಅಲ್ವಾ. ಸಾಯಿ ಸಚ್ಚರಿತೆ ಮಹತ್ವ, ಉದಿ ಮಹತ್ವ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅವರು. ಇದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಪ್ರತಿದಿನ ಸಾಯಿ ಸಚ್ಚರಿತೆ ಪಾರಾಯಣ ಮಾಡೋದಾಗಿರಲಿ, ಬಾಬರವರ ಉದಿ ಮಂತ್ರ ಜಪಿಸೋದು. ಬಾಬರವ್ರಿಗೆ ಇವ್ರ ರೀತಿ ನಾವು ಸರೆಂಡರ್ ಆಗಿಬಿಟ್ರೆ ಯಾವ ಸಾವು ನೋವು ಕೂಡ ನಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ. ಯಾವ ಕಾಯಿಲೆ ಕಸಾಲೆಗಳು ಕೂಡ ನಮ್ಮನ್ನು ತಿನ್ನೋದಕ್ಕೆ ಬಿಡೋದಿಲ್ಲ. ಅವ್ರ ಮಗಳಿಗೆ ಎಷ್ಟು ಎಮೋಷ್ನಲಿ ಅವರು ಮೆಂಟಲಿ ವೀಕ್ ಆಗಿದ್ರು, ಆ ಕಾರಣ ಏನೇ ಆದರೂ ಅವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದರೆ ಅವ್ರು ಈಗಲೂ ಬಾಬರವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಎಷ್ಟು ಶುದ್ಧವಾಗಿದೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಹೀಗೇನೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರ ಕುಟುಂಬದಲ್ಲಿರೋರಿಗೆಲ್ರಿಗೂ ಆಯುರ ಆರೋಗ್ಯ ಭಾಗ್ಯ ಬಾಬರವ್ರು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀನಿ. ನಿಮಗೂ ಸಹಿತ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಸಾಯಿ ಪವಾಡನ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಹಂಚ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಮಿರಾಕಲ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ತಪ್ಪದೆ ಜಾಯ್ನ್ ಆಗಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದ ಸಾಯಿ ಸಂದೇಶ ಮತ್ತು ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.